ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಲಾಗಲ್ಲಿ ನೀವೇನು ತಿಳ್ಕೊಬೋದು ಅಂದರೆ ಸಿದ್ಧಗಂಗಾ ಮಠದ ಒಂದು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ, ಬನ್ನಿ ನೋಡೋಣ. ನಾವು ಆ್ಯಕ್ಚುಲಿ ನೇಟಿವ್ಗೆ ಹೋಗ್ತಾ ಇದ್ವಿ, ಆನ್ ದ ವೇ ಬರ್ತಾ ಇದ್ವಲ್ವ, ನಾನು ಕೂಡ ನೋಡಿರಲಿಲ್ಲ. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ರೈಟ್ ಸೈಡಿಗೆ ಸಿದ್ಧಗಂಗಾ ಮಠ ಇತ್ತು. ಸೊ ಅದೇ ರೋಡ್ನ ಹಿಡ್ಕೊಂಬಿಟ್ಟು ನಾವು ಹೊರಟಿದ್ದೆ ಸಿದ್ಧಗಂಗಾ ಮಠಗೆ. ಸೊ ಈ ಲಾಗ್ ಮೂಲಕ ನಿಮ್ಮೆಲ್ರಿಗೂ ನಾನು ಸಿದ್ಧಗಂಗಾ ಮಠಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ನಾನು ತುಂಬ ಸಾರಿ ಅನ್ಕೊತಾನೆ ಇದ್ದೆ, ನೇಟಿವ್ಗೆ ಹೋಗುವಾಗ ಹೋಗೋಣ ಅಂದವೇ ಇದೆ ಅಲ್ವಾ, ನಾನು ನೋಡಿಲ್ಲ ಅಂತ ಪ್ರವಿ ಕೇಳ್ತಾ ಇದ್ದೆ. ಸೊ ಆ ಟೈಮ್ ಇವಾಗ ಕೂಡಿ ಬಂತು. ಇದು ಬರೋದು ಮೇನ್ ರೋಡಲ್ಲೇ, ರೈಟ್ ಸೈಡ್ ತೊಗೊಂಡ್ಬಿಟ್ರೆ ನಾನು ಸೀದಾ ಮಠಕ್ಕೆ ಹೋಗ್ಬೋದು, ಆ ಥರ ಒಂದು ರೋಡ್ ಇದೆ. ಸೊ ಸಿದ್ಧಗಂಗಾ ಮಠಕ್ಕೆ ತುಂಬಾ ಸಮೀಪವಾದ ಒಂದು ರಸ್ತೆ ಅಂತಲೇ ಹೇಳ್ಬೋದು. ರೋಡ್ ಮಾತ್ರ ಏನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಮಕ್ಕಳನ್ನೆಲ್ಲ ನಾವಿಲ್ಲಿ ನೋಡಬಹುದು. ನೋಡಿ ಸಾಲಾಗಿ ಬರ್ತಾ ಇದ್ದಾರೆ ಮಕ್ಕಳೆಲ್ಲ. ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅಂದರೆ 10,000ಗಿಂತ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕಾರ್ ಕೂಡ ಸೀದಾ ಶಿವಕುಮಾರ ಸ್ವಾಮಿ ಅವರ ಒಂದು ದೇವಸ್ಥಾನ ಅಲ್ಲಿನೇ ಹೋಗುತ್ತೆ. ಕಾರ್ ಕೂಡ ಪಾರ್ಕಿಂಗ್ ಅಲ್ಲೇ ಮಾಡ್ಕೋಬೋದು. ಇಲ್ಲಿ ಪ್ರತಿದಿನ 30,000ಗಿಂತ ಹೆಚ್ಚು ಜನ ಇಲ್ಲಿ ಪ್ರತಿದಿನ ಊಟ ಮಾಡ್ತಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಇಲ್ಲಿ 24x7 ಅಡುಗೆ ಮನೆಯಲ್ಲಿ ಕೆಲಸಗಳು ನಡೀತಾನೆ ಇರುತ್ತಂತೆ. ಇದು ಮಠ ಸಿದ್ಧವಾಗಿದ್ದು ಯಾವ ಶತಮಾನದಲ್ಲಿ ಅಂದರೆ 15ನೇ ಶತಮಾನದಲ್ಲೇ ಇದು ಸಿದ್ಧವಾಗಿರೋದು. ಅಲ್ಲಿಂದ ಪ್ರತಿಯೊಬ್ಬ ಸ್ವಾಮೀಜಿಗಳು ಒಬ್ಬರಾದ ತಕ್ಷಣ ಇನ್ನೊಬ್ಬರನ್ನ ನೀಟಾಗಿ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ನಾನು ಲಾಸ್ಟ್ ಶ್ರೀ ಶಿವಕುಮಾರ ಸ್ವಾಮಿಗಳಿದ್ದಾಗಲೇ ತುಂಬಾ ಅಂದ್ಕೊಳ್ತಾ ಇದ್ದೆ ನಾನು ಹೋಗಬೇಕು ಅಂತ. ಸೊ ನಂಗೆ ಅದು ಅದೃಷ್ಟ ಇಲ್ಲ ಅನಿಸುತ್ತೆ. ಸೊ ಅದು ನಂಗೆ ಸಿಕ್ಕಿರಲಿಲ್ಲ. ನೀವು ಏನಾದರೂ ಆನ್ ದ ವೇ ಅಲ್ಲಿ ಹುಬ್ಳಿ ಸೈಡ್, ಧಾರವಾಡ, ಈ ಕಡೆ ದಾವಣಗೆರೆಯಿಂದ ಬ್ಯಾಂಗ್ಳೂರು ಸೈಡ್ ಏನಾದರೂ ಬರುವಾಗ ಆನ್ ದ ವೇನೇ ಇದೆ. ಸೊ ನೀವು ಅಂದ್ಕೊಂಬಿಟ್ಟು ಹೋಗಿ ಬನ್ನಿ, ಚೆನ್ನಾಗಿದೆ ಪ್ಲೇಸು. ಒಂದು ಪುಣ್ಯಕ್ಷೇತ್ರ ಅಂತಲೇ ಇದನ್ನು ಹೇಳ್ಬೋದು. ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿ ಜಾತಿ, ಮತ, ಧರ್ಮ ಏನು ನೋಡಲ್ಲ. ಸೊ ಎಲ್ಲ ಜಗತ್ತಿನ ಎಲ್ಲೆಲ್ಲಿಂದನೂ ಮಕ್ಕಳು ಬಂದುಬಿಟ್ಟು ಇಲ್ಲಿ ವಿದ್ಯಾಭ್ಯಾಸನ ಮಾಡ್ತಾರೆ. ಯಾವುದೇ ಭೇದ ಇಲ್ಲದೆ ಇಲ್ಲಿ ಎಲ್ಲ ಮಕ್ಳಿಗೂ ಒಂದೇ ವಿದ್ಯೆ, ಒಂದೇ ಊಟ, ಒಂದೇ ವಸತಿ ಎಲ್ಲನೂ ಸಿಗ್ತಾ ಇದೆ. ಈ ಟೆಂಪಲ್ ಬಂದ್ಬಿಟ್ಟು ಶ್ರೀ ಶಿವಕುಮಾರ ಸ್ವಾಮಿಯವರ ಒಂದು ದೇವಸ್ಥಾನ, ಗದ್ದಿಗೆ ಅಂತಲೇ ಹೇಳ್ಬೋದು. ಜನ ಮಾತ್ರ ಬರ್ತಾನೆ ಇದ್ರು, ಅಷ್ಟು ಜನ ಇಲ್ಲಿ ಡೈಲಿ ಬರ್ತಾರೆ. ಈ ಒಂದು ದೇವಸ್ಥಾನನ ಆಲ್ರೆಡಿ ಶಿವಕುಮಾರ ಸ್ವಾಮಿಗಳು ಇದ್ದಾಗಲೇ ನಾನು ಇಲ್ಲೇ ಇರಬೇಕು ಅಂತ ರೆಡಿ ಮಾಡಿ ಹೋಗಿರೋದು ಇದೊಂದು ಸ್ಥಳ. ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂದರೆ ಸಖತ್ತಾಗಿದೆ. ಎಷ್ಟು ನೆಮ್ಮದಿ, ಶಾಂತಿ ಎಲ್ಲನೂ ಇಲ್ಲಿ ನನಗೆ ಸಿಗ್ತಾ ಇತ್ತು. ನಾನು ಇದನ್ನು ದರ್ಶನ ಮಾಡಿದ್ಮೇಲೆ ಅವ್ರನ್ನ ತೋರಿಸ್ತೀನಿ ಬನ್ನಿ. ಸೊ ನಾನು ಅವ್ರನ್ನ ಎದುರುಗಡೆನೇ ನೋಡ್ತಾ ಇದ್ದೀನಿ ಅನ್ನೋ ಥರನೇ ನಂಗೆ ಫೀಲ್ ಆಯಿತು. ಅಷ್ಟು ಚೆನ್ನಾಗಿತ್ತು. ಹದಿನೈದನೇ ಶತಮಾನದಲ್ಲಿ ನಿರ್ಮಾಣ ಆದ ಈ ಮಠ ಇವಾಗ ಹಲವಾರು ವಿದ್ಯಾಸಂಸ್ಥೆಗಳನ್ನ ಒಳಗೊಂಡಿದೆ ಗೊತ್ತಾ. ಇಷ್ಟು ಪುಣ್ಯ ಕೆಲಸನ ಈ ಸಿದ್ಧಗಂಗಾ ಮಠ ನಿರ್ವಹಿಸ್ಕೊಂಡು ಬರ್ತಾ ಇದೆ ಅಂತಲೇ ಹೇಳ್ಬೋದು.
ರಾಜ್ಯದಲ್ಲಿ ಎಲ್ಲೆಲ್ಲಿಂದನೂ ಬರ್ತಾ ಇದ್ದಾರೆ ಜನರು. ಆ ಜನರ ಹಸಿವು ನೀಗಿಸುತ್ತೆ ಅಂತಲೇ ಹೇಳ್ಬೋದು. ವಾರದ 7 ದಿನ ಆಗಿದೆ, ದಿನದ 24 ಗಂಟೆ ಕೂಡ ಇಲ್ಲಿ ಕೆಲಸ ನಡೀತಾನೆ ಇರುತ್ತೆ. ಸೊ ನಿಮಗೂ ಗೊತ್ತಿರುತ್ತೆ, ಮತ್ತೆ ಮತ್ತೆ ಹೇಳೋದೇನು ಇಲ್ಲ ಅಂತ ನಾನು ಅನ್ಕೋತೀನಿ. ಸೊ ಹಾಗೆ ನೀವು ಆನ್ ದ ವೇ ಏನಾದರೂ ಜರ್ನಿ ಇದ್ದರೆ ಅಥವಾ ನೋಡಬೇಕು ಅಂತ ಆಸೆ ಕೂಡ ಇದ್ದರೆ ಹೋಗಿ, ಚೆನ್ನಾಗಿದೆ ಪ್ಲೇಸ್. ಹೋಗಿ ದರ್ಶನ ತಗೊಂಡು ಆರಾಮಾಗಿದ್ದು ನೆಮ್ಮದಿಯಾಗಿ ನಿಮ್ಮ ಕೈಲಾದಷ್ಟು ಸೇವೆನ ಮಾಡಿ ದರ್ಶನ ತೊಗೊಂಬನ್ನಿ ಅಂತ ನಾನು ಹೇಳ್ತೀನಿ. ಸೊ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಹಾಗೆ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಒಂದು ವಿಡಿಯೋನಲ್ಲಿ ಒಳ್ಳೆ ಕಂಟೆಂಟ್ ತೊಗೊಂಡು ನಾನು ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕಾಯಕವೇ ಕೈಲಾಸ ಅಂತ ಹೇಳ್ತಾ ನಾನು ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.